ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡ್ಲಿಕ್ಕಿದ್ದಾರೆ. ಈ ದಿನ ನಾವು ಕಲಿತಾ ಇರುವಂತ ಟಾಪಿಕ್ ಬಂದ್ಬಿಟ್ಟು ಡಬಲ್ ಅನಾಯಿಂಟಿಂಗ್ ಎಂಬುದಾಗಿ, ಎರಡರಷ್ಟು ಅಭಿಷೇಕದ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ನೋಡ್ರಿ, ನಾವು ಈ ಒಂದು ತಿಂಗಳು ಪೂರ್ತಿ ಫೆಬ್ರವರಿ 2025ರಲ್ಲಿ ನಾವು ಅಭಿಷೇಕದ ಕುರಿತಾಗಿ ನಾವು ಅನೇಕ ವಿಚಾರಗಳನ್ನ ಕಲ್ತ್ಕೊಂಡಿದ್ದೇವೆ. ಈ ಒಂದು ತಿಂಗಳಿನಲ್ಲಿ ದೇವರು ನಮ್ಮನ್ನ ಅಭಿಷೇಕದಲ್ಲಿ ಏನ್ ಮಾಡ್ಬೇಕಂತೆ ಹೆಚ್ಚಿಸಲು ದೇವರು ಅನೇಕ ಒಂದು ಏನಂತ ಹೇಳ್ಬೋದು ವಿಚಾರಗಳನ್ನ ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ಎಲ್ಲಾ ವಿಚಾರಗಳು ನಮ್ಮ ಆತ್ಮಿಕ ಒಂದು ಜೀವಿತವನ್ನ ಬಲಪಡಿಸುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಮೊದಲನೇ ವಾರ ಇನ್ಕ್ರೀಸ್ ಅವರ್ ಅನಾಯಿಂಟಿಂಗ್ ಎಂಬುದಾಗಿ ನಾವು ನೋಡ್ಕೊಂಡ್ರಿ. ಎರಡನೇ ವಾರ ದ ಪವರ್ ಆಫ್ ಅನಾಯಿಂಟಿಂಗ್ ಎಂಬುದಾಗಿ ನೋಡ್ಕೊಂಡ್ರಿ. ಮೂರನೇ ವಾರ ದ ಫ್ರೇಗ್ರೆನ್ಸ್ ಆಫ್ ಅನಾಯಿಂಟಿಂಗ್. ಕೊನೆಯ ವಾರದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಡಬಲ್ ಅನಾಯಿಂಟಿಂಗ್ ಅನ್ನ ನಾವು ನೋಡ್ತಾ ಇದೀವಿ. ಎರಡರಷ್ಟು ಅಭಿಷೇಕದ ಕುರಿತಾಗಿ ನಾವು ನೋಡ್ಕೊಳ್ತಾ ಇದೀವಿ. ನೋಡ್ರಿ, ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ನಾವು ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕು. ಯಾವ ಒಂದು ಸಮಯದಲ್ಲಿ ಈ ಒಂದು ಡಬಲ್ ಅನಾಯಿಂಟಿಂಗ್ ವಿಚಾರ ನಾವು ನೋಡ್ಬೋದು ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ಏನು ಇರಲ್ಲ ಅಂತೆ, ಕಂಪ್ಲೀಟ್ ಆಗಿ ಡ್ರೈ ಇರ್ತದಂತೆ. ಯಾವ್ದು ರೀತಿಯಾದಂತೆ ಏನಂತ ಹೇಳ್ಬೋದು, ಒಂದು ವಿಚಾರಗಳು ನಡೀತಾರಲ್ಲ, ಎಲ್ಲಾ ಕಡೆ ಏನಾಗಿರ್ತದಂದ್ರೆ ಒಂದು ಟೆರರ್ ಆಗಿರ್ತದೆ, ಒಂದು ಸೈಲೆನ್ಸ್ ಆಗಿರ್ತದೆ, ಒಂದು ಒಂದು ಗದ್ದಲ ಆಗಿರ್ತದೆ. ಯಾಕೆ ಅಂತಂದ್ರೆ ಒಂದು ಒಂದು ಅರಸನು, ಒಂದು ಆಳ್ವಿಕೆ ಮಾಡುವುದಕ್ಕಾಗಿ ಬರುವಂತ ಅರಸನು, ಅಹಾಬನು ಎಂಬುವಂತ ಅರಸನು ಬರುವಾಗ ಅವರ ಹೆಂಡತಿ ಇಜೆಬೇಲಳು ಇವಳು ಏನ್ ಮಾಡ್ತಾಳಂತೆ, ಯೆಹೋವನ ಪ್ರವಾದಿಗಳನ್ನ ಸಾಯಿಸುವಂತ ಸಮಯ ಅದಾಗಿರ್ತದಂತೆ. ಹೀಗೆ ಎಲ್ಲಾ ಪ್ರವಾದಿಗಳನ್ನ ಅವಳು ಸಾಯಿಸ್ತಾ ಇದ್ಲು. ಆದ್ರೆ ಸ್ವಲ್ಪ ಪ್ರವಾದಿಗಳು ಬಚ್ಚಿಕೊಂಡಿದ್ರು ಎಂಬುದಾಗಿ, ಅದರಲ್ಲಿ ಒಂದು ಪ್ರವಾದಿ ಎಲಿಯನು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಆ ಒಂದು ಡ್ರೈ ಸೀಸನ್ ಅಲ್ಲಿ ಕೂಡ, ಆ ಒಂದು ಟೆರರ್ ಸೀಸನ್ ಅಲ್ಲಿ ಕೂಡ ಗಾಡ್ ಹ್ಯಾಡ್ ಹಿಸ್ ಪವರ್ಫುಲ್ ಪ್ರಾಫಿಟ್ಸ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರಿಂದ ಬಲಯುತವಾದಂತ ಒಂದು ಶಕ್ತಿಯುತವಾದಂತ ಒಂದು ಏನಂತ ಧೈರ್ಯವಾಗಿರುವಂತ ಪ್ರವಾದಿಯನ್ನ ದೇವರು ಏನ್ ಮಾಡಿದ್ರಂತೆ, ಜೀವಿತನಾಗಿ ಇಕ್ಕಿದ್ರಂತೆ. ಈ ದಿನ ನಮ್ಮ ಒಂದು ಸಿಚುವೇಶನ್, ನಮ್ಮ ಒಂದು ಸೊಸೈಟಿ ಏನೇ ಹೇಳ್ಬೋದು, ಹೆದರ್ಕೊಳ್ಬೇಡ್ರಿ. ಎಲಿಯನ ಸಂಗಡ ಇದ್ದಂತ ದೇವರು, ಎಲಿಯನ ಮುಖಾಂತರವಾಗಿ ಅದ್ಭುತ ಮಾಡಿದಂತ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನೋಡ್ರಿ, ಈ ಒಂದು ದಿನ ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್ ಅಂತ ನಾವು ಅರ್ಥ ಮಾಡ್ಕೊಳ್ಳುವಾಗ ಸತ್ಯವೇದದಲ್ಲಿ ಈ ಎರಡು ಪ್ರವಾದಿಗಳನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಎಲಿಯನು ಮತ್ತೆ ಎಲಿಷನನ್ನ ನಾವು ನೋಡ್ಕೊಳ್ಬಹುದಿದೆ. ಎಲಿಯ ಮತ್ತೆ ಎಲಿಷಾ ಇವರಿಬ್ಬರು ಕೂಡ ಎಂತ ಒಂದು ದೊಡ್ಡ ಪ್ರವಾದಿಗಳು ಅಂತಂದ್ರೆ, ಇವರು ಎಂತ ಎಂತ ದೊಡ್ಡ ದೊಡ್ಡ ಅದ್ಭುತಗಳನ್ನ ಸತ್ಯವೇದದಲ್ಲಿ ಮಾಡಿರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆ ರೀತಿಯಲ್ಲಿ ನಾವು ನೋಡುವಾಗ ಎಲಿಯನಿಗೆ ಏನಾಗಿತ್ತಂತೆ, ಒಂದು ಪಾಲು ಅಭಿಷೇಕ ಇತ್ತು. ಆದ್ರೆ ಎಲಿಷನಿಗೆ ಅಭಿಷೇಕ ಬರುವಾಗ ಏನಾಯ್ತಂತೆ, ಅದು ಎರಡು ಪಾಲಾಗಿ ಬಂತಂತೆ. ಹಲ್ಲೆಲೂಯಾ. ಹಾಗಾಗಿ ನಾವು ಕೂಡ ಇದನ್ನ ಏನ್ ಮಾಡ್ತಾ ಇದೀವಿ, ಎರಡರಷ್ಟು ಅಭಿಷೇಕವನ್ನ ನಾವು ನೋಡ್ತಾ ಇದೀವಿ. ದೇವರು ಒಂದು ಅಭಿಷೇಕ ಕೊಟ್ರ, ಈಗ ಏನ್ ಮಾಡ್ಬೇಕಂತೆ, ಮುಂದೆ ಎಲಿವೇಟ್ ಆಗ್ಬೇಕು, ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ನಾವು ಎರಡರಷ್ಟು ಅಭಿಷೇಕವನ್ನ ನಾವು ಮುಂದೆ ನೋಡ್ಬೇಕೆಂಬುದಾಗಿ ಸತ್ಯವೇದ ನಮ್ಗೆ ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಎಲಿಯನ್ ಏನ್ ಮಾಡಿದಂತೆ, ಅವ್ನು ಎಲ್ಲಾ ಒಂದು ಕೆಲಸಗಳನ್ನ ಮುಗಿಸಿದ ಮೇಲೆ ಎಲಿಯನಿಗೆ ಒಂದ್ ಕಡೆ ಪ್ರಾರ್ಥನೆ ಮಾಡ್ತಾನೆ, ನನಗಾಯ್ತು, ನನ್ಗೆ ಸಾಕಾಯ್ತು, ನನಗೆ ಬೇಡ, ನಾನು ಹೋಗ್ತೀನಿ, ನನ್ನ ಪಿತೃಗಳ ಬಳಿಗೆ ಹೋಗ್ತಾನೆ, ನನ್ನ ಪಿತೃಗಳಿಗಿಂತ ನಾನು ಒಳ್ಳೆಯವನಲ್ಲ ಅಂತ ಹೇಳ್ಬಿಟ್ಟು ಅವನು ಒಂದ್ ಕಡೆ ಪ್ರಾರ್ಥನೆ ಮಾಡ್ತಾನೆ. ಇನ್ನ ಒಂದು ಸ್ವಲ್ಪ ಕೆಲಸಗಳು ಎಲಿಯನು ಮಾಡುವುದು ಇರ್ತದೆ. ಆದ್ರೆ ದೇವರ ಚಿತ್ತ ಎಲಿಯನ್ ಏನ್ ಮಾಡ್ಬೇಕಂತೆ, ಸುಂಟರ್ ಗಾಳಿಯ ಮುಖಾಂತರವಾಗಿ ಕರ್ಕೊಳ್ಬೇಕಾಗ್ತದೆ. ಆದ್ರೆ ಆ ಒಂದು ಸಮಯ ಬರುವಾಗ ಎಲಿಷಾ ಅವರ ಒಂದು ಸೇವಕ ಆಗಿರ್ತಾರೆ. ಎಲಿಯ ಇರುವವರೆಗೂ ಎಲಿಷಾ ಸೈಲೆಂಟ್ ಆಗಿರ್ತಾರಂತೆ. ಆದ್ರೆ ಒಂದು ಸಮಯ ಬರ್ತದೆ, ನಾವು ಈ ಒಂದು ವಾಕ್ಯವನ್ನ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವೆಲ್ಲ ಎರಡು ನಾವು ಕಲಿತಾ ಇದ್ದೇವೆ. ಇವಾಗ ನಾವು ಇರೋದು ಎಲ್ಲಿಂತೆ, 2025 ನಾವು ಇದ್ದೇವೆ ಮತ್ತು 2ನೇ ತಿಂಗಳಿನಲ್ಲಿ ನಾವು ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಸತ್ಯವೇದದಲ್ಲಿ ನೋಡಿದ 2ನೇ ಅರಸುಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಒಂದು ಸನ್ನಿವೇಶ ನಡೀತದೆ. ಏನು ಅಂತಂದ್ರೆ, ಎಲಿಯನು ಏನ್ ಮಾಡ್ಬೇಕಂತ ಸುಂಟರ ಗಾಳಿ ಮುಖಾಂತರವಾಗಿ ಪರಲೋಕಕ್ಕೆ ಏರಿ ಹೋಗ್ತಾ ಇದ್ದಾರೆ. ಆದ್ರೆ ಎಲಿಷನು ಏನ್ ಮಾಡ್ತಾನಂತೆ, ಎರಡರಷ್ಟು ಅಭಿಷೇಕವನ್ನು ಹೊಂದುವಂತ ಸಮಯ ಬರ್ತದೆ. ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 2ನೇ ಅರಸುಗಳು 2ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ. ಯೆಹೋವನು ಎಲಿಯನನ್ನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಎಲಿಯನು ಎಲಿಷನೊಡನೆ ಗಿಲ್ಗಾಲನ್ನು ಬಿಟ್ಟು ಹೊರಟನು. ಆಗ ಎಲಿಯನು ಎಲಿಷನಿಗೆ, ದಯವಿಟ್ಟು ನೀನು ಇಲ್ಲೇ ಇರು, ಯೆಹೋವನು ನನಗೆ ಬೆತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದನು ಅನ್ನಲು ಎಲಿಷನು, ಯೆಹೋವನಾಣೆ, ನಿನ್ನ ಜೀವದಾಣೆ, ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಉತ್ತರ ಕೊಟ್ಟನು. ತರುವಾಯ ಅವರಿಬ್ಬರು ಬೆತೇಲಿಗೆ ಹೋದರು. ಬೆತೇಲಿನ ಪ್ರವಾದಿ ಮಂಡಳಿಯವರು ಎಲಿಷನನ್ನು ಎದುರುಗೊಂಡು ಅವನನ್ನು, ಯೆಹೋವನು ಇವತ್ತು ನಿನ್ನ ಯಜಮಾನನನ್ನು ನಿನ್ನ ಬಳಿಯಿಂದ ಮೇಲಕ್ಕೆ ತಿಳಿದುಕೊಳ್ಳುವನೆಂಬುದು ನಿನಗೆ ಗೊತ್ತುಂಟೋ ಎಂದು ಕೇಳಿದರು. ಅದಕ್ಕೆ ಅವನು, ಗೊತ್ತುಂಟು, ಸುಮ್ಮನಿರು ಅಂದನು. ಓಕೆ, ಹಲ್ಲೆಲೂಯಾ. ಸಾಕು. ಸೊ ಇಲ್ಲಿ ನೋಡಿ, ವಾಕ್ಯ ನೋಡುವಾಗ ಏನಂತೆ, ಈ ಗಿಲ್ಗಾಲಲ್ಲಿ ಇದ್ದಾರೆ. ಗಿಲ್ಗಾಲ್ ಅಂದ್ರೆ ಯಾವುದು, ಯೋರ್ದಾನ್ ಹೊಳೆಯನ್ನ ಇವರು ದಾಟಿ ಬಂದಾಗ ಇಸ್ರಾಯೇಲ್ ಜನರು ಅಲ್ಲಿಂದ ಏನ್ ಮಾಡಿದ್ರಂತೆ, ಯೋರ್ದಾನ್ ನದಿಯಲ್ಲಿ ಇದ್ದಂತ ಕೆಲವೊಂದು ಏನಂತ ಹೇಳ್ಬೋದು 12 ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಒಂದು ಕುಪ್ಪೆ ಮಾಡಿಬಿಟ್ಟು ಆ ಒಂದು ಕಲ್ಲಿಗೆ ಏನಂತ ಹೆಸರಿಟ್ರಂತೆ, ಗಿಲ್ಗಾಲ್ ಅಂತ ಹೆಸರಿಟ್ರು. ಮೆಮೋರಿಯಲ್ ಸ್ಟೋನ್ಸ್, ಅದೇ ಒಂದು ಸ್ಥಳ. ಅಲ್ಲಿಂದ ಎಲ್ಲಿ ಹೋಗ್ಬೇಕಾಗಿತ್ತು, ಬೆತೆಲ್ಗೆ ಹೋಗ್ಬೇಕಾಗಿತ್ತು. ಬೆತೆಲ್ ಯಾವ ಒಂದು ಸ್ಥಳ ಅಂತ ಹೇಳಿದ್ರೆ, ಏನೋ ಯಾಕೋಬನು ಕಲ್ಲನ್ನ ಇಟ್ಟು ಮಲಗಿಕೊಳ್ತಾನೆ. ಅಲ್ಲಿ ಏನಾಯ್ತಂತೆ, ಅಲ್ಲಿಂದ ಎಚ್ಚರ ಆದಾಗ ಏನಾಗ್ತದೆ,
ಮಾಡ್ತಂತ ಅಲ್ಲಿ ದೇವರ ಒಂದು ದರ್ಶನವನ್ನ ಕೊಡುವುದು. ಅವ್ನು ಬೆಳಿಗ್ಗೆ ಎದ್ದು ಆ ಕಲ್ಲನ್ನ ನಿಲ್ಲಿಸಿ ಅದರ ಮೇಲೆ ಎಣ್ಣೆ ಒಯ್ದು, ಇದು ಏನಂತೆ, ಇದು ದೇವರ ಒಂದು ಮನೆ, ಇದು ಸ್ವರ್ಗಕ್ಕೆ ಬಾಗಿಲು ಅಂತ ಹೇಳಿ ಆ ಕಲ್ಲನ್ನ ಅಭಿಷೇಕ ಮಾಡಿ ಅವ್ನು ಹೇಳ್ತಾನೆ ಏನಂತೆ, ಬೆತೆಲ್ ಅಂತ ಹೆಸರಿಡ್ತಾನೆ. ಇವಾಗ ಗಿಲ್ಗಾಲಿಂದ ಬೆತೆಲ್ಗೆ ಹೋಗ್ತಾ ಇದಾರೆ. ಬೆತೆಲ್ಗೆ ಹೋಗುವಂತ ಸಂದರ್ಭದಲ್ಲಿ ಏನಾಗಿದೆ ಅಂತೆ, ಎಲಿಯನು ಹೇಳ್ತಾ ಇದ್ದಾನೆ ಎಲೀಷನಿಗೆ, ನೀನು ಇಲ್ಲೇ ಇರು, ನಾನು ಹೋಗ್ತೀನಿ. ಎಲೀಷನ್ ಏನ್ ಹೇಳ್ತದೆ, ನಾನಂತೂ ಹೋಗಲ್ಲ, ಯೆಹೋವ ನಾಳೆ ನಿನ್ ಜೊತೆನೆ ಬರ್ತೀನಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಎಲೀಷನ ಒಂದು ಮೈಂಡ್ ಸೆಟ್, ಎಲೀಷನ ಒಂದು ಇಂಟೆನ್ಷನ್ ಏನಾಗಿತ್ತು ಅಂತಂದ್ರೆ, ನೋ ಮ್ಯಾಟರ್ ವಾಟ್ ಐ ವಿಲ್ ನಾಟ್ ಲೀವ್ ಮೈ ಮಾಸ್ಟರ್ ಅಂತ. ಹಲ್ಲೆಲೂಯಾ. ನನ್ನ ಒಂದು ಏನಂತ ಹೇಳ್ಬೋದು, ಮಾಸ್ಟರ್ನ ನಾನು ಬಿಡೋದಿಲ್ಲ ಅಂತ. ಇಲ್ಲ, ನಾನು ನಿನ್ ಜೊತೆನೆ ಬರ್ತೀನಿ ಅಂತ. ಸರಿ ಅಂತ ಎಲಿಯನ್ ಏನ್ ಮಾಡ್ತಾರಂತೆ, ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ಎಲ್ಲಿಗೋದ್ರು, ಬೆತೆಲ್ಗೋದ್ರು. ಬೆತೆಲ್ನಲ್ಲಿ ಏನಾಯ್ತಂದ್ರೆ ಪ್ರವಾದಿ ಮಂಡಲ್, ಸ್ಕೂಲ್ಸ್ ಆಫ್ ಪ್ರಾಫೆಟ್, ಸ್ವಲ್ಪ ಜನ ಪ್ರಾಫಿಟ್ಸ್ ಅಲ್ಲಿ ಇದ್ರಂತೆ. ದೇ ನ್ಯೂ, ಅವ್ರಿಗೆ ಗೊತ್ತಿತ್ತು, ಅವ್ರು ಪ್ರವಾದಿಗಳಾಗಿದ್ರು, ಅವ್ರಿಗೆ ಗೊತ್ತಿತ್ತು ಈ ಹೊತ್ತು ಏನಾಗಿತ್ತಂತೆ, ಎಲಿಯನನ್ನ ದೇವರು ಕಡ್ಕೊಂತಾರೆ, ನಿನಗೆ ಗೊತ್ತಾ ಅಂತ. ನನಗೆ ಗೊತ್ತು, ಸುಮ್ಮನೆ ಇರಿ. ಹಲ್ಲೆಲೂಯಾ. ಅಲ್ಲಿ ಕೂಡ ಏನಾಯ್ತಂತೆ, ಸರಿ ಇವಾಗ ದೇವ್ರು ಏನ್ ಮಾಡ್ತಾ ಇದಾರಂತೆ, ಎರಿಕೋವಿಗೆ ಹೋಗೋಣ ಬಾ ಅಂತ ದೇವ್ರು ಕರೀತಿದ್ರು. ಎರಿಕೋ ಅಂದ್ರೆ ಏನು ನಾವು ನೋಡ್ಕೊಳ್ಬಹುದು, ಆ ಒಂದು ಗಿಲ್ಗಾಲಿಂದ ಸ್ವಲ್ಪ ಮುಂದೆ ಬಂದ್ರೆ ಎರಿಕೋ ಇದೆ. ಸೊ ಮತ್ತೆ ಎಲ್ಲಿಗೋದ್ರಂತೆ ಅವರು, ಎರಿಕೋಗೆ ಹೋಗ್ತಾ ಇದಾರೆ. ಅಲ್ಲಿಯೂ ಕೂಡ ಏನಂತ, ಅಲ್ಲಿ ಕೂಡ ಪ್ರವಾದಿ ಮಂಡಳಿ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದು. ಆ ವಾಕ್ಯಗಳಲ್ಲಿ ನಾವು ನೋಡುವಾಗ ಅಲ್ಲಿಂದ ಮತ್ತೆ ಏನ್ ಮಾಡುತ್ತಂತೆ, ನೀನ್ ಇಲ್ಲೇ ಇರೋ ಅಂದ್ರೆ ಮತ್ತೆ ಎಲೀಷನ್ ಏನ್ ಮಾಡ, ನಾನು ಇರೋದಿಲ್ಲ ಅಂತ ಹೇಳ್ತಾನೆ. ನಾನು ದೇವ್ರಾಣೆ, ನಾನು ನಿನ್ ಜೊತೆ ಬರ್ತೀನಿ, ಯೆಹೋವನಾಣೆ ನಾನು ನಿನ್ ಜೊತೆನೆ ಬರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಏನಾಯ್ತಂತೆ, ಹೊಳೆ ದಾಟಬೇಕಾಗಿತ್ತು. ಯೋರ್ದಾನ್ ಹೊಳೆನ ಅವ್ರು ದಾಟ್ತಾರೆ. ಯೋರ್ದಾನ್ ಹೊಳೆನ ದಾಟಿದ್ಮೇಲೆ, ಯೋರ್ದಾನ್ ಹೊಳೆ ಹೆಂಗ್ ದಾಟ್ತಾರಂತೆ, ಎಲೀಷನು ಅವನ ಕಂಬಳಿನ ಎಲಿಯನು ಅವನ ಕಂಬಳಿನ ತೆಗೆದುಕೊಂಡು ಅದ್ರ ಮೇಲೆ ಜಾಡಿಸಿದಾಗ ಅದು ನೀರು ನಿಂತು ಹೋಯಿತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಎರಡನೇ ಅದೇ 8ನೇ ವಚನ ಓದ್ಕೊಳ್ಳೋಣ. ನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು, ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ಓಕೆ, ಹಲ್ಲೆಲೂಯಾ. ಏನಂತೆ, ಎಲಿಯನ್ ಏನ್ ಮಾಡ್ತಿದ್ದಾನೆ, ಅದನ್ನ ಕಂಬಳಿನ ಮಡಚಿ ಅದನ್ನ ಹೊಡೆದಾಗ ಏನಾಯ್ತಂತೆ, ನೀರು 2 ಭಾಗವಾಯ್ತಂತೆ. ಅಲ್ಲಿ ಒಣನೆಲದಲ್ಲಿ ಎಲಿಯನು ಎಲೀಷರು ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಹಿಂದೆಗಡೆ ಸ್ಕೂಲ್ಸ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಇರುವಂತವ್ರು, ಪ್ರವಾದಿ ಮಂಡಲದಲ್ಲಿ ಇರುವಂತವ್ರು, ಪ್ರಾಫಿಟ್ಸ್ ನೋಡ್ತಾ ಇದಾರಂತೆ ಇವ್ರಿಬ್ರನ್ನ, ಎಲಿಯನನ್ನ ಎಲೀಷನನ್ನ ನೋಡ್ತಾ ಇದಾರಂತೆ. ಸೊ ಅದು ಹಾಗೆ ಹೋದಾಗ ಅವ್ರು ಏನ್ ಮಾಡಿದ್ರಂತೆ, ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ ರಿವರ್ನ ಕ್ರಾಸ್ ಮಾಡಿದ್ದಾರೆ, ಜೋರ್ಡನ್ ರಿವರ್ನ ಕ್ರಾಸ್ ಮಾಡಿದ್ದಾರೆ. ಜೋರ್ಡನ್ ರಿವರ್ನ ಕ್ರಾಸ್ ಮಾಡಿ ಅಲ್ಲಿಗೆ ಆ ಕಡೆ ಹೋಗಿದ್ದಾರೆ. ಆ ಕಡೆ ಹೋಗಿದ ತಕ್ಷಣ ಒಂದು ವಿಶೇಷವಾದಂತ ಸಂಗತಿ ನಡೀತಾ ಇದೆ. 9ನೇ ವಚನವನ್ನು ಓದ್ಕೊಳ್ಳಿ. ಅವರು ಆಚೆದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ, ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಇರುವಂತದ್ದು ವಿಶೇಷವಾದಂತ ಸಂಗತಿ ಏನಂತಂದ್ರೆ, ಅಲ್ಲಿ ಇದ್ದಂತ ಎಲ್ಲಾ ಪ್ರವಾದಿ ಮಂಡಳಿಯವರಿಗೆ ಗೊತ್ತಿತ್ತು, ಎಲೀಷನಿಗೂ ಕೂಡ ಗೊತ್ತಿತ್ತು, ಈ ದಿನ ಈ ಹೊತ್ತು ಎಲಿಯನು ದೇವರ ಬಳಿಗೆ ಹೋಗಬೇಕಾಗ್ತದೆ, ದೇವರು ಅವ್ರನ್ನ ಕರ್ಕೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ. ಯಾಕೆಂದ್ರೆ ಅವ್ರ ಪ್ರವಾದಿಗಳು, ದೇವರ ವಿಚಾರಗಳು ಅವರಿಗೆ ತಿಳಿಯುವಂತದ್ದಾಗಿದೆ. ಹಾಗಾಗಿ ಏನಾಯ್ತಂತೆ, ಹೋಗ್ಬೇಕಾಗಿದೆ ಎಂಬುದಾಗಿ ಗೊತ್ತಾಗಿದೆ. ಹಾಗಾಗಿ ಏನಾಗ್ತಲ್ಲ, ಈ ಒಂದು ವ್ಯಕ್ತಿ ಏನಾಗುತ್ತೆ, ಬೇರೆ ಒಂದು ವಿಚಾರಗಳನ್ನ ನೋಡೋದಾದ್ರೆ ನಾವೇನ್ ಮಾಡ್ತೇವೆ, ಅವ್ರು ಹೋಗ್ಬೇಕಂತ ಅಪ್ಪ ಅಂತ ಬಿಟ್ಬಿಡ್ತೇವೆ. ಆದ್ರೆ ಈ ವ್ಯಕ್ತಿ ಎಲ್ಲಿ ಹೋದ್ರೂ ಹಿಂದೆನೆ ಹೋಗ್ತದಂತೆ. ಎಲೀಷನು ಎಲಿಯನನ್ನ ಮಾತ್ರ ಬಿಟ್ಟಿರಂತೆ. ಆ ನದಿ ದಾಟಿದ ಮೇಲೆ ಕೂಡ ಏನಾಯ್ತಂತೆ, ಏನ್ ಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಿದಾರಂತೆ, ನಿನ್ನ ಆತ್ಮದಲ್ಲಿ 2ರಷ್ಟು ಬೇಕು. ಹಲ್ಲೆಲೂಯಾ. ಅವಾಗ ಎಲಿಯನ್ ಏನ್ ಹೇಳ್ಬೋದು, ನನ್ನ ಹತ್ರ ಇರೋದೇ ಒಂದಷ್ಟು, 2ರಷ್ಟು ಹೆಂಗ್ ಕೊಡ್ಲಿ. ಎಲೀಷನಿಗೆ ಗೊತ್ತು ದೇವರ ಸಾಮರ್ಥ್ಯ ಏನು ಅಂತ, ಎಲಿಯನ ಸಾಮರ್ಥ್ಯ ಏನು ಅಂತ. ಹಲ್ಲೆಲೂಯಾ. ಎಲಿಯನು ಎಂಥ ಪವರ್ಫುಲ್ ಪ್ರಾಫಿಟ್ ಅಂತ ಅಂದ್ರೆ ಏನಂತೆ, ಒಂದು ಸಾರಿ ರಾಜನು ಏನ್ ಮಾಡ್ತಾನೆ, 50 ಒಂದು ಸೇವಕರನ್ನ ಕಳಿಸುವಾಗ ಹೋಗಿ ಎಲಿಯನನ್ನ ಕರೆದುಕೊಂಡು ಬಾ ಅಂತ. ದೇವರ ಮನುಷ್ಯನೇ ಎಲಿಯನೇ ಕೆಳಗಡೆ ಇಳಿದು ಬಾ ಅಂದಾಗ, ನಾನು ನಿಜವಾಗ್ಲೂ ದೇವರ ಮನುಷ್ಯನಾಗಿದ್ದ ಪರಲೋಕದಿಂದ ಬೆಂಕಿ ನಿಮ್ಮ ಮೇಲೆ ಬೀಳಲಿ ಅಂದ್ರೆ ಅವ್ರ ಮೇಲೆ ಬೆಂಕಿ ಬೀಳ್ತದೆ. ಹಲ್ಲೆಲೂಯಾ. 400 ಜನ ಬಾಳ ಪ್ರವಾದಿಗಳ ಒಟ್ಟಿಗೆ ಅವನೇನ್ ಮಾಡ್ತಾನಂತೆ, ಕಾರ್ಮೆಲ್ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಿಜವಾಗ್ಲೂ ಯಾವ ದೇವರು ಎಂಬುದಾಗಿ ಪರೀಕ್ಷೆ ಮಾಡಿ ನೋಡೋಣ ಬನ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಚಾಲೆಂಜ್ ಮಾಡಿ, ಅರಸನಿಗೆ ಚಾಲೆಂಜ್ ಮಾಡಿ 400 ಜನರ ಒಟ್ಟಿಗೆ ಎಲಿಯನು ಒಬ್ಬನೇ ನಿಂತುಕೊಂಡು ಏನ್ ಮಾಡ್ತದಂತ ಅವ್ರಿಗೆ ಚಾಲೆಂಜ್ ಮಾಡುವಾಗ ಅಲ್ಲಿ ಪ್ರೂವ್ ಆಯ್ತು, ಯೆಹೋವನ ಒಬ್ಬನೇ ದೇವರು ಅಂತ. ಹಲ್ಲೆಲೂಯಾ. ಈ ರೀತಿಯಲ್ಲಿ ಇನ್ನ ಬೇರೆ ಬೇರೆ ಮಹತ್ ಕಾರ್ಯಗಳನ್ನ ಮಾಡಿರುವಂತ ಎಲಿಯನು ಎಂಬುದಾಗಿ ನೋಡ್ಕೊಳ್ಬಹುದಾಗಿದೆ. ಎಲಿಯನು ಮಾಡಿದಂತ ಏನಂತ ಹೇಳ್ಬೋದು, ಎಷ್ಟೋ ವಿಶೇಷವಾದಂತ ಕಾರ್ಯಗಳು. ಇವಾಗ ಎಲೀಷನ ಒಂದು ಸಮಯ ಬಂದು ಎಲೀಷನ್ ಹೇಳ್ತಾ ಇದ್ದಾನೆ, ನಿನ್ನ ಆತ್ಮದಲ್ಲಿ ನನಗೆ 2 ಪಾಲನ್ನ ಕೊಡು. ಹಲ್ಲೆಲೂಯಾ. ನಾವ್ ಯಾವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ನಾವ್ ಏನೇ ಮಾಡ್ಬೇಕಂತಂದ್ರೂ ಕೂಡ ನಾವ್ ಹೆಂಗಿರ್ಬೇಕಂತೆ, ನಮ್ಮ ಮೈಂಡ್ ಸೆಟ್ ಶುಡ್ ಥಿಂಕ್ ಟ್ವೈಸ್ ಅಂತೆ. ಹಲ್ಲೆಲೂಯಾ. If someone is achieving something greater, we should say, I want to achieve more than that. Hallelujah. So ಏನ್ ಮಾಡ್ಬೇಕಂತ, ಅದಕ್ಕಿಂತ ನಾವು 2ರಷ್ಟು ನಾವು ಪ್ರಯತ್ನ ಪಡ್ಬೇಕಂತ. ಎಲ್ಲರೂ ಜನ ಏನ್ ಮಾಡ್ತಾರೆ ಗೊತ್ತಾ, ನೋಡು ಅವ್ರು ಎಷ್ಟು ಗ್ರೇಟ್ ಇದ್ದಾರೆ, ನಾನು ಅವರಷ್ಟು ಆದ್ರೂ ಮಾಡೋಕ್ಕಾಗುತ್ತಾ, ಅವರಷ್ಟು ಅರ್ಧ ಆದ್ರೂ ಮಾಡೋಕ್ಕಾಗುತ್ತಾ, ವಿ ವಿಲ್ ಥಿಂಕ್. ಎಲಿಯ ಎಂಥ ದೊಡ್ಡ ಪ್ರಾಫಿಟ್, ಎಂಥ ಗ್ರೇಟೆಸ್ಟ್ ಪ್ರಾಫಿಟ್. ಆದ್ರೆ
ಇಲ್ಲಿ ಎಲಿಷನಿಗೆ ಏನಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಧೈರ್ಯ ಬೇಕು ಕೇಳಕ್ಕೆ, ನಿನ್ನ ಆತ್ಮ ನನಗೆ 2ರಷ್ಟು ಬೇಕು. ಆದ್ರೆ ಎಲಿಷನ್ ಏನ್ ಮಾಡ್ತಿದ್ದಾನೆ, ಬೋಲ್ಡ್ ಆಗಿ ಕೇಳ್ತಿದ್ದಾನೆ. ಈ ದಿನ ನಾವು ಈ ಒಂದು 2 ಪಾಲಲ್ಲಿ ಇರುವಂತ ರಹಸ್ಯವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಅನೇಕ ಒಂದು ಡೀಪ್ ರೆವಲ್ಯೂಷನ್ಸ್ ದೇವರು ಈ ದಿನ ನಮಗೆ ಕೊಡ್ಲಿಕ್ಕಿದ್ದಾರೆ. ಯಾಕೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲಿಯನ್ ಏನ್ ಮಾಡ್ದಂತೆ, ಸ್ವರ್ಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲಿಷನು ಏನ್ ಬೇಕಂತ ಕೇಳುವಾಗ ಅವನು ಹೇಳ್ತಾ ಇದ್ದಾನೆ, ನಿನ್ನ ಆತ್ಮದಲ್ಲಿ ನನ್ಗೆ 2 ಪಾಲು ಬೇಕಂತೆ. ಅದಕ್ಕೆ ಎಲಿಯನ್ ಏನ್ ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಏರಿ ಹೋಗುವಾಗ ನೀನು ನನ್ನನ್ನೇ ನೋಡ್ತಾ ಇರೋ, ಅವಾಗ ನೀನು ನನ್ನ 2 ಅಷ್ಟು ಆತ್ಮವನ್ನ ನೀನು ರಿಸೀವ್ ಮಾಡ್ತೇ ಎಂಬುದಾಗಿ. ನೋಡ್ರಿ 10ನೇ ವಚನ ಮತ್ತು 11ನೇ ವಚನ ಅದೇ ಒಂದು ಅಧ್ಯಾಯದಲ್ಲಿ ಓದ್ಕೊಳ್ಳೋಣ. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದುದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಡುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಓಕೆ, ಹಲ್ಲೆಲೂಯಾ. ಏನಂತೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲಿಷನು ಏನ್ ಕೇಳ್ದ, ಅದಕ್ಕೆ ಎಲಿಯನ್ ಹೇಳ್ತದಾನೆ, ನೀನೇನ್ ಮಾಡ್ದಂತೆ, ದುರ್ಬಲವಾದದನ್ನು ಕೇಳ್ಕೊಂಡೆ. ನಾವು ಹೇಳ್ತೇವೆ ದುರ್ಬಲವಾದದಂತ, ಆದ್ರೆ ಇನ್ನ ಗ್ರೇಟರ್ ಕೇಳ್ಬೋದಾಗಿತ್ತೇನೋ ಅಂತಾನು ನಾವು ಆಲೋಚನೆ ಮಾಡ್ಬೇಕು. ಹಲ್ಲೆಲೂಯಾ. ವಿ ಶುಡ್ ನೆವರ್ ಬಿ ಸ್ಯಾಟಿಸ್ಫೈಡ್ ಟು ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ವಿ ಶುಡ್ ನೆವರ್ ಬಿ ಸ್ಯಾಟಿಸ್ಫೈಡ್ ಟು ಎಂಜಾಯ್ ದ ಪವರ್ ಆಫ್ ಗಾಡ್. ಎವ್ರಿ ಡೇ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್ ವಿ ಶುಡ್ ಸೇ ಲಾರ್ಡ್, ಮೋರ್ 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 ಲಾರ್ಡ್. ಇಫ್ ಯು ಸಿ ಅ ಮಿರಾಕಲ್, ಡೋಂಟ್ ಸೇ ಥ್ಯಾಂಕ್ ಯು ಲಾರ್ಡ್, ಯು ಶುಡ್ ಸೇ ದ ಮೋರ್ ಲಾರ್ಡ್, ಮೋರ್ ಲಾರ್ಡ್, ಮೋರ್ ಲಾರ್ಡ್. ಆ ರೀತಿಯಲ್ಲಿ ನಮ್ಮ ಒಂದು ಒಳಗಡೆ ಆಲೋಚನೆ ಬರಬೇಕು. 2ರಷ್ಟು 4, 8, 10 ಅಂತ ನಮಗೆ ಆಲೋಚನೆ ಬರ್ಬೇಕಂತೆ. ವಿ ಶುಡ್ ಆಲ್ವೇಸ್ ಕೀಪ್ ಆನ್ ಇನ್ಕ್ರೀಸಿಂಗ್ ಅಂತೆ. ಅದೇ ಅಭಿಷೇಕದಲ್ಲಿ ಇರುವಂತ ರಹಸ್ಯ. ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್, ಯು ವಿಲ್ ನೆವರ್ ಸೆಟಲ್. ಎಷ್ಟಿದೆ ಅಷ್ಟರಲ್ಲಿ ನೀನು ಸೆಟಲ್ ಆಗಲ್ಲ, ಬಟ್ ಯು ವಿಲ್ ಕೀಪ್ ಆನ್ ಗ್ರೋಯಿಂಗ್ ಇನ್ ದ ಲಾರ್ಡ್ ಅಂತ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನೀನು ದುರ್ಬಲವಾದದನ್ನ ಕೇಳಿದೆ ಎಲಿಷನ್ ಅಂತ ಎಲಿಯನ್ ಹೇಳ್ತಾನೆ. ಆದ್ರೂ ಕೂಡ ನಾನು ಪರಲೋಕಕ್ಕೆ ಏರಿ ಹೋಗುವಾಗ ನೀನ್ ನನ್ನನ್ನೇ ನೋಡ್ತಾ ಸಿಗ್ತದ, ಇಲ್ಲಾಂದ್ರೆ ಸಿಗಲ್ಲ ಅಂತ ಹೇಳಿದ್ರಂತೆ. ಸೊ ಅವಾಗ ಏನಾಯ್ತಂತೆ, ಪಕ್ಕನೆ ಏನಾಯ್ತಂತೆ, ಅಗ್ನಿಮಯವಾದ ರಥಾಶ್ವಗಳು ಬಂತಂತೆ. ಹಾಲೆಲೂಯಾ. ಚಾರಿಯಟ್ಸ್ ಆಫ್ ಫೈರ್ ಬಂತಂತೆ. ಫೈರ್ ಬಂದು ಇಬ್ಬರನ್ನು ದೂರ ಮಾಡ್ತಂತೆ. ಆದ್ರೆ ಎಲಿಯನು ಪರಲೋಕಕ್ಕೆ ಏರಿ ಹೋಗಿದ್ ಯಾವ್ದ್ರಲ್ಲಂತೆ, ಸುಳಿಗಾಳಿಯಲ್ಲಿ. ಹಾಲೆಲೂಯಾ. ಅನೇಕ ಜನರು ಏನ್ ಅನ್ಕೊಳ್ತೇವಂತೆ, ಆತನ ಏನ್ ಮಾಡ್ದಂತೆ, ರಥಾಶ್ವಗಳಲ್ಲಿ, ಅಗ್ನಿಯ ರಥಗಳಲ್ಲಿ ಅವ್ರು ಹೋದ್ರು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲೇನಾಯ್ತಂತೆ, ಸುಳಿಗಾಳಿಯಲ್ಲಿ ಎಲಿಯನ್ ಏನ್ ಮಾಡ್ದಂತೆ, ಮೇಲಕ್ಕೆ ಹೋದ. ಆದ್ರೆ ಎಲಿಯನನ್ನೇ ನೋಡ್ತಾ ಇರುವಂತ ಎಲಿಷನು 2ರಷ್ಟು ಹೊಂದಿಕೊಳ್ತಾನೆ. ಹಾಲೆಲೂಯಾ. ಅವನೇನಂತಾನಂತೆ ನೋಡ್ರಿ, ಅದಾದ್ಮೇಲೆ 12ನೇ ವಚನದಲ್ಲಿ ಎಲಿಷನ್ ಏನ್ ಹೇಳ್ತಾನೆ ನಾವು ನೋಡ್ಕೊಳ್ಳೋಣ. ಎಲಿಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಅನಂತರ ಅವನು ಮೇಲಣದಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದನ್ ನದಿಯ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅವನು ದಾಟಿ ಹೋದನು. ಆಮೇನ್, ಹಾಲೆಲೂಯಾ. ಅವ್ರ ಮೇಲೆ ಹೋಗ್ತಾ ಇದ್ದಂಗೆ ಏನಂತೆ, ನನ್ನ ತಂದೆ ಇಸ್ರಾಯೇಲರಿಗೆ ರಥಾಶ್ವಗಳಾಗಿದೆ ಅಂತ. ರಥ ಅಂತಂದ್ರೆ ಹಿ ವಾಸ್ ದ ಚಾರಿಯಟ್ ಫಾರ್ ಇಸ್ರಾಯೇಲ್ ಅಂತ. ಹಾಲೆಲೂಯಾ. ಯಾರಂತೆ, ಎಲಿಯನು. ಅಂದ್ರೆ ಚಾರಿಯಟ್ ಅಂದ್ರೆ ಏನು, ಇಸ್ರಾಯೇಲರ್ನ ಮುಂದೆ ನಡೆಸ್ತಾ ಇದ್ದಿದೆ ನೀನೇ ಹೊಟ್ಟೋಗ್ಬಿಟ್ಟಲ್ಲ, ನೀನೆಲ್ಲಾದ್ರೂ ಸಪೋರ್ಟ್ ಮಾಡಿ ನಡೆಸಿ, ನೀನು ಒಂದು ಸ್ಟ್ರೆಂತ್ ಆಗಿದೆ ಇಸ್ರಾಯೇಲ್ಗೆ, ನೀನು ಹೊಟ್ಟೋಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾನಂತೆ. ಹತ್ತಿ ಅವ್ನು ಹೋಗಿ ಕಾಣಿಸಿದಿರ ಹೋದ ಮೇಲೆ ಏನ್ ಮಾಡ್ದಂತೆ, ಅವನೊಂದು ಕಂಬಳಿ ಕೆಳಗಡೆ ಬೀಳ್ತದಂತೆ. ಅದನ್ನ ತಕೊಂಡು ಅವನ ಬಟ್ಟೆನ ಮೊದಲು ಹರಿದುಕೊಳ್ತಾರಂತೆ, 2 ತುಂಡು ಮಾಡಿ ಆ ಕಂಬಳಿನ ಎತ್ಕೊಂಡು ಮೇಲೆಗಡೆ ಹಾಕೊಂಡು ನದಿ ಹತ್ರ ಬಂದು ಎಲಿಯನ ದೇವರು ಎಲ್ಲಿದ್ದಾರೆ ಅಂತ ಹೇಳಿ ಅದರಿಂದ ಅದನ್ನು ಹೊಡಿತಾರಂತೆ. 2 ಭಾಗ ಆಯ್ತದಂತೆ. ಹಿ ವಾಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಮ್ಯಾನ್. ಹಾಲೆಲೂಯಾ. ಎಲಿಷಾ ವಾಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಮ್ಯಾನ್. ಇವಾಗ ಹಿ ಹ್ಯಾಸ್ ಏನಂತ ಹೇಳ್ಬೋದು, ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್. ಹಾಲೆಲೂಯಾ. ವಾಟ್ ಎ ಬ್ಯೂಟಿಫುಲ್ ಏನಂತ ಹೇಳ್ಬೋದು, ಒಂದು ಟೆಸ್ಟಿಮನಿ. ವಾಟ್ ಎ ಬ್ಯೂಟಿಫುಲ್ ಏನಂತ ಹೇಳ್ಬೋದು, ಒಂದು ಕ್ಯಾರೆಕ್ಟರ್ ಇಲ್ಲಿ ದೇವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೋಂಟ್ ಬಿ ಸ್ಯಾಟಿಸ್ಫೈಡ್ ಇನ್ ವಾಟ್ ಯು ಆರ್ ಹ್ಯಾವಿಂಗ್. ನಿಮಗೆ ಇರುವುದರಲ್ಲಿ ನೀವು ತೃಪ್ತರಾಗಿ ಇರಬೇಡ್ರಿ. ನೀವು ದೇವರ ಒಂದು ಅಭಿಷೇಕಕ್ಕಾಗಿ ಹೆಚ್ಚಾಗಿ ತವಕ ಪಡ್ರಿ. ದೇವರ ಕಾರ್ಯಗಳಿಗಾಗಿ, ದೇವರ ಶಕ್ತಿಗಾಗಿ, ಬಲಕ್ಕಾಗಿ, ಅದ್ಭುತಕ್ಕಾಗಿ, ಮಹಿಮೆಗಾಗಿ ಹೆಚ್ಚಾಗಿ ತವಕ ಪಡ್ಬೇಕಂತ. ಹಾಲೆಲೂಯಾ. ಅದೇ ಇಲ್ಲಿ ಎಲಿಷನು ಮಾಡಿದಂತೆ. ಎಲಿಷನು ಏನ್ ಮಾಡ್ಬೇಕಿಲ್ಲ, ಎಲಿಯನು ಹೋಗೋ ಟೈಮ್ ಬಂದಿದೆ, ಎಲಿಯಾ ಬಾಯ್, ಗುಡ್ ಬೈ ಮಾಸ್ಟರ್ ಅಂತ ಹೇಳಿಲ್ಲ. ಐ ವಿಲ್ ಕಮ್ ವಿತ್ ಯು. ದೇವರು ನಿನ್ನನ್ನು ದೂರ ಮಾಡುವವರೆಗೂ ನಾನು ನಿನ್ನಿಂದನೇ ಇರ್ತೇನೆ ಅಂತ. ಹಾಲೆಲೂಯಾ. ಬಿಕಾಸ್ ಐ ನೀಡ್ ಎ ಡಬಲ್ ಪೋರ್ಷನ್. ಹಾಲೆಲೂಯಾ. ಇಫ್ ಯು ಆರ್ ಗೋಯಿಂಗ್, ಐ ವಿಲ್ ಟೇಕ್ ಯುವರ್ ಪ್ಲೇಸ್. ಹಾಲೆಲೂಯಾ. ನೀನು ಹೋಗುವುದಾದ್ರೆ ನಾನು ನಿನ್ನ ಸ್ಥಳವನ್ನು ತೆಗೆದುಕೊಳ್ತೇನೆ. ನಾನು ಇಸ್ರಾಯೇಲನ್ನು ಲೀಡ್ ಮಾಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಎಲಿಷಾ ವಾಸ್ ದ ಗ್ರೇಟೆಸ್ಟ್ ಪ್ರಾಫಿಟ್ ಇನ್ ದ ಬೈಬಲ್.
ಹಾಲೆಲೂಯ. ಅನೇಕ ಅದ್ಭುತಗಳನ್ನ ಮಾಡಿರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಈ ಒಂದು ಸನ್ನಿವೇಶ ಆಗಿದ ತಕ್ಷಣ ಎರಿಕೋ ಒಂದು ಪಟ್ಟಣದಲ್ಲಿ, ಸೊ ಎಲೀಷನ್ ಏನ್ ಮಾಡ್ದಂತೆ, ಅವ್ನು ಯೋರ್ದಾನ್ ಹೊಳೆಯನ್ನ ದಾಟಿ ಬರುವಾಗ ಎರಿಕೋ ಜನರು ಅವ್ರನ್ನ ಎದುರುಗೊಂಡು ಏನ್ ಹೇಳ್ತಾ ಇದಾರೆ, ಈ ಒಂದು ಊರನ್ನ ಕಟ್ಟುವಾಗ ಊರು ಚೆನ್ನಾಗಿದೆ ಆದ್ರೆ ನೀರು ಕೆಟ್ಟು ಹೋಗಿದೆ, ಅದ್ರ ಮುಖಾಂತರವಾಗಿ ಬಂಜೆತನ ಉಂಟಾಗಿದೆ ಎಂಬುದಾಗಿ ಹೇಳುವಾಗ ಏನ್ ಮಾಡ್ದಂತೆ, ನೀರಿನೆಲ್ಲ ಹಾಕಿದ ತಕ್ಷಣವೇ ಎಲೀಷನ್ ಏನ್ ಹೇಳ್ತಾನೆ ನಾವು ನೋಡ್ಕೊಳ್ಳೋಣ. 21ನೇ ವಚನವನ್ನು ಓದ್ಕೊಳ್ಳೋಣ. ಅವರು ತಂದುಕೊಳ್ಳಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜಿತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದರು. ಕೂಡಲೇ ನೀರಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುತ್ತದೆ. ಆಮೇನ್, ಹಾಲೆಲೂಯ. ನಾನು ಸ್ವಲ್ಪ ರೀಸೆಂಟ್ ಆಗಿ ಡೆರಿಕ್ ಪ್ರಿನ್ಸ್ ಬುಕ್ ಓದುವಾಗ ಅವ್ರು ಇದೇ ಒಂದು ವಿಷಯವನ್ನ ಅವ್ರು ಬರೀತಾರೆ. ಇವತ್ತಿಗೆ ಕೂಡ ಜೆರಿಕೋ ಹೋಗುವಾಗ ಆ ನೀರು ಇವಾಗ ಕೂಡ ಏನಾಗಿದೆ ಅಂತೆ, ಅದು ಒಳ್ಳೆ ಟೇಸ್ಟ್ ಇರುವಂತ ನೀರಂತೆ. ಆ ಒಂದು ನೀರು ಯಾವುದಂತೆ, ಎಲೀಷನು ಅವತ್ತು ಉಪ್ಪು ಏನಂತೆ ಮಡಿಕೆಯಲ್ಲಿ ಹಾಕಿಕೊಂಡು, ಆ ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದರಲ್ಲಿ ಹಾಕಿ ಯೆಹೋವನು ಏನ್ ಹೇಳ್ತಾರೆ, ಅದು ಇದ್ರಲ್ಲಿ ಇರ್ತಕ್ಕಂಥ ಮರಣ ಬಂಜೆತನವನ್ನ ದೇವರು ಪರಿಹಾರ ಮಾಡಿದ್ದಾರೆ ಅಂತ ಹೇಳಿದಾಗ ಆ ನೀರು ಏನಾಯ್ತಂತೆ, ಮರಣ ಮತ್ತು ಬಂಜೆತನ ಹೋಯ್ತು, ಅದೇನ್ ಕ್ಲೀನ್ ಆಯ್ತು, ವಾಟರ್ ಇವತ್ತಿಗೆ ಕೂಡ ಕ್ಲೀನ್ ಇದೆ. ಹಾಲೆಲೂಯ. ಅದಕ್ಕೆ ವಾಕ್ಯದಲ್ಲೂ ಹೇಳ್ತದೆ 22ನೇ ವಚನ ಕೊನೆಯದಲ್ಲಿ, ಇಂದಿನವರೆಗೂ ಆ ನೀರು ಹೇಗಿದೆ ಅಂತೆ ಹಾಗೇ ಇರುತ್ತದೆ ಎಂಬುದಾಗಿ. ಹಾಲೆಲೂಯ. ದಿಸ್ ಈಸ್ ದ ಪವರ್ ಆಫ್ ಗಾಡ್. ಹಾಲೆಲೂಯ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲೀಷನ ಮುಖಾಂತರವಾಗಿ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ನಡೀತದೆ. ಒಂದು ಸಾರಿ ಏನ್ ಮಾಡ್ತಾರಂತೆ, ಒಂದು ಕಡೆ ಪ್ರವಾದಿ ಮಂಡಲದವ್ರು ಇರ್ತಾರೆ, ಅವರು ಒಂದು ಬರಗಾಲ ಇರ್ತದೆ, ಅವಾಗ ಏನ್ ಮಾಡ್ತಾರಂತೆ, ಊಟ ಮಾಡುವುದಕ್ಕಾಗಿ ಹೋಗುವಾಗ ಏನ್ ಮಾಡ್ತಾರಂತೆ, ಒಂದು ಕಾಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರಂತೆ, ಒಂದು ಕಾಡಿನ ಬಳ್ಳಿಯನ್ನ ತೆಗೆದುಕೊಂಡು ಬಂದು ಏನೋ ಒಂದು ಪಲ್ಯ ಮಾಡಕ್ಕೆ ಅದ್ರ ಕಾಯಿಗಳನ್ನ ಕಟ್ ಮಾಡಿ ಅದನ್ನೇನ್ ಮಾಡ್ತಾರಂತೆ ಅಡಿಗೆಯಲ್ಲಿ ಹಾಕ್ಬಿಟ್ಟು ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟಾಗ ಅದು ತಿಂದವ್ರು ಹೇಳ್ತಾರಂತೆ ಇದರಲ್ಲಿ ವಿಷ ಇದೆ ಎಂಬುದಾಗಿ. ಇಮಿಡಿಯೇಟ್ ಆಗಿ ಎಲೀಷನ್ ಏನ್ ಮಾಡ್ತಾನಂತೆ, ಒಂದು ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡು ಬನ್ನಿ ಅಂತ, ಆ ಹಿಟ್ಟನ್ನ ತೆಗೆದುಕೊಂಡು ಅದರಲ್ಲಿ ಒಳಗಡೆ ಪಾತ್ರೆಯಲ್ಲಿ ಹಾಕಿ ಇವಾಗ ಎಲ್ಲ ಏನಾಯ್ತಂತೆ, ವಿಷ ಹೋಯ್ತು, ನೀವು ತಿನ್ಬಹುದು ಅಂತ ಹೇಳ್ತಾರಂತೆ. ಅವಾಗ ತಿಂದಾಗ ವಿಷ ಹೋಗಿತ್ತಂತೆ. ಮತ್ತೆ ಇನ್ನೊಂದು ಸಾರಿ ಏನಾಗ್ತದಂತೆ, ಕೆಲವೊಂದು ಜನರು ಏನ್ ಮಾಡ್ತಾರಂತೆ, ಪ್ರಥಮ ಫಲವನ್ನ ಏನ್ ಮಾಡ್ತಾರಂತೆ ಕಾಣಿಕೆಯಾಗಿ ಎಲೀಷನಿಗೆ ತೆಗೆದುಕೊಂಡು ಬರ್ತಾರಂತೆ. 20 ರೊಟ್ಟಿಗಳು ಮತ್ತು ಸ್ವಲ್ಪ ಹಸಿ ತೆನೆಗಳನ್ನ ತೆಗೆದುಕೊಂಡು ಬಂದು ಎಲೀಷನಿಗೆ ಕೊಡ್ತಾರಂತೆ. ಎಲೀಷನಿಗೆ ಕೊಡುವಾಗ ಎಲೀಷನ್ ಏನ್ ಮಾಡ್ತಾರಂತೆ, ಅಲ್ಲಿ ಎಷ್ಟು ಜನ ಇರ್ತಾರಂದ್ರೆ 100 ಜನ ಇರ್ತಾರಂತೆ. ಎಷ್ಟು ರೊಟ್ಟಿಗಳಿತ್ತಂತೆ, ಬರೀ 20 ರೊಟ್ಟಿಗಳಿತ್ತಂತೆ. ಆದ್ರೆ ಎಲೀಷನ್ ಹೇಳ್ತಾರೆ ಸೇವಕರಿಗೆ ಎಲ್ಲರಿಗೂ ಹಂಚ್ರಿ ಅಂತ. ಅವಾಗ ಏನ್ ಹೇಳ್ತಾರಂತೆ, ಎಲ್ಲರೂ ಎಲ್ಲಿದ್ರು ಇರೋದು 20, ನಾವಿರೋದು 100 ಜನ ಅಂತ. ಆದ್ರೆ ದೇವ್ರು ಏನ್ ಹೇಳ್ತಾರಂತೆ, ಎಲೀಷ ಹೇಳ್ತಾನೆ, ದೇವ್ರು ಹೇಳ್ತಾರೆ ಎಲ್ಲರಿಗೂ ಸಾಕಾಗುತ್ತೆ, ಹಂಚ್ರಿ ಅಂತ ಹೇಳುವಾಗ ಎಲ್ಲರೂ ತಿಂದ್ರಂತೆ, ಆದ್ರೆ ಇನ್ನ ಮಿಕ್ಕಿದೆ ಎಂಬುದಾಗಿ. ಆ ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 4ನೇ ಅಧ್ಯಾಯ 43-44. ಅದಕ್ಕೆ ಅವನು ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಅಂದನು. ಎಲೀಷನು ಅವನಿಗೆ, ಇರಲಿ, ಕೊಡು, ಅವರು ಊಟ ಮಾಡಲಿ, ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನು ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಸೇವಕನು ಬಡಿಸಲು ಯೆಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನು ಉಳಿಸಿಕೊಂಡರು. ಆಮೇಲೆ ಹಾಲೆಲೂಯ. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ 5,000 ಜನಕ್ಕೆ ಹಂಚಿರುವುದನ್ನ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ಕೂಡ ಏನಾಗಿದೆ, 20 ರೊಟ್ಟಿಗಳನ್ನ 100 ಜನಕ್ಕೆ ಹಚ್ಚುವುದು, ಮತ್ತೆ ಅದು ತಿಂದು ತೃಪ್ತರಾಗಿ ಇನ್ನ ಮಿಕ್ಕಿರುವುದನ್ನ ಅದ್ಭುತವನ್ನ ನಾವು ಎಲೀಷನ ಮುಖಾಂತರವಾಗಿ ನಾವು ನೋಡ್ಬೋದು. ಈಗ ಸ್ವಲ್ಪತ್ತಾಗಿ ನಾವು ಯೇಸು ಸ್ವಾಮಿಗೆ ನಾವು ಕನೆಕ್ಟ್ ಮಾಡಿಕೊಂಡು ನಾವು ವಿಚಾರವನ್ನ ನಾವು ನೋಡ್ಕೊಳ್ಳೋಣ. ನೋಡ್ರಿ, ಯಾವ ಒಂದು ಸಮಯದಲ್ಲಿ ಎಲಿಯ ಪ್ರವಾದಿಯಾಗಿ ಇರ್ತಾರೆ, ಎಲೀಷನು ಸೇವಕನಾಗಿ ಇರುವಾಗ ಎಲಿಯನು ಸ್ವರ್ಗಕ್ಕೆ ಏರಿ ಹೋಗುವಾಗ ಏನಾಯ್ತಂತೆ, ಅವರ ಕಂಬಳಿಯನ್ನ ಕೆಳಗಡೆ ಬೀಳ್ತದೆ. ಎಲೀಷನು ಏನ್ ಮಾಡ್ದಂತೆ, ಎಲಿಯನ್ನೇ ನೋಡ್ತಾ ಇರುವಾಗ ಅವ್ರು 2ರಷ್ಟು ಆತ್ಮನನ್ನ ಹೊಂದಿಕೊಂಡ್ರು ಎಂಬುದಾಗಿ ನೋಡ್ಬೋದು. ಮತ್ತು ಆ ಕಂಬಳಿನ ತೆಗೆದುಕೊಂಡು ಅವ್ರ ಮೇಲೆ ಹಾಕಿಕೊಂಡು ಅವ್ರು ಕಂಪ್ಲೀಟ್ ಆಗಿ ಚೇಂಜ್ ಆದ್ರು. ಅವರು ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್ ಅನ್ನ, ಡಬಲ್ ಪೋರ್ಷನ್ ಆಫ್ ದ ಸ್ಪಿರಿಟ್ ಆಫ್ ಎಲೈಜಾವನ್ನ ಅವರು ರಿಸೀವ್ ಮಾಡಿದ್ರು. ಈ ದಿನ ಪರಲೋಕಕ್ಕೆ ಏರಿ ಹೋದಂತ ಯೇಸು ಸ್ವಾಮಿಯನ್ನ ನೋಡುವಂಥವ್ರನ್ನ, ನಂಬುವಂಥವರಿಗೆ 2ರಷ್ಟು ಪಾಲನ್ನ ಪರಲೋಕದಿಂದ ದೇವರು ತನ್ನ ಆತ್ಮದ ಮುಖಾಂತರವಾಗಿ ಪ್ರತಿ ಒಬ್ಬರಿಗೂ ಕೊಟ್ಟಿದ್ದಾರೆ ಎಂಬುದಕ್ಕೆ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್ ಬರೀ ಎಲಿಯ ಮುಖಾಂತರ ಎಲೀಷಗೆ ಮಾತ್ರ ಅಲ್ಲ, ಯೇಸು ಸ್ವಾಮಿ ಮುಖಾಂತರವಾಗಿ ನಮ್ಗೆ ಕೂಡ ಬಂದಿದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಎಲಿಯನ ಕಂಬಳಿ ಕೆಳಗಡೆ ಬೀಳ್ತಾ ಇದ್ದಂಗೆ ಅವನು ಎತ್ತುಕೊಂಡು ಅದನ್ನ ಹಾಕೊಳ್ತಾನೆ. ಆ ರೀತಿಯಲ್ಲಿ ಪರಲೋಕದಿಂದ ಏನಂತೆ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಾವು ಏನ್ ಮಾಡ್ತೀವಿ, 2ರಷ್ಟು ಅಭಿಷೇಕವನ್ನು ಹೊಂದಿಕೊಳ್ತಿದ್ದೇವೆ. ಈ ಲೋಕದವರ ನಾವು ಯೇಸು ದೇವರ ವಿಚಾರವನ್ನ ತಿರಸ್ಕರಿಸಿಲ್ಲ, ಅದನ್ನು ತೆಗೆದುಕೊಂಡು ನಮ್ಮ ಮೇಲೆ ಹಾಕಿಕೊಂಡಿದ್ದೇವೆ. ದೇವರ ಸೇವೆಯನ್ನ ನಮ್ಮ ಮೇಲೆ ಹಾಕಿಕೊಂಡಿದ್ದೇವೆ. ದೇವರ ಒಂದು ವಿಚಾರಗಳನ್ನು ನಮ್ಮ ಮೇಲೆ ಹಾಕಿಕೊಂಡಿದ್ದೇವೆ. ಈಗ ನಾವು ಕಂಪ್ಲೀಟ್ ಆಗಿ ಒಂದು ಡಿಫ್ರೆಂಟ್, ಈಗ ನಾವು ಕಂಪ್ಲೀಟ್ ಆಗಿ ನಾವು ಹೊಂದಿಕೊಂಡಿರುವಂತ ಆತ್ಮ ಎಷ್ಟಂತೆ, 2ರಷ್ಟು. ಹಾಲೆಲೂಯ, ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯೇಸು ಸ್ವಾಮಿ ಕೂಡ ಸೇವೆ ಮಾಡುವಾಗ ಈ ರೀತಿಯಲ್ಲಿ ಹೇಳ್ತಾರೆ, ನಾನು ಮಾಡಿದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತೀರ ಎಂಬುದಾಗಿ. ಹಾಲೆಲೂಯ. ಆ ರೀತಿಯಲ್ಲಿ ನಾವು ನೋಡ್ಕೊ, ಎಲಿಯನು ಮಾಡಿದಕ್ಕಿಂತ ಹೆಚ್ಚಾಗಿ ಎಲೀಷನು ಮಾಡಿದ ಪ್ರಕಾರ ಅದಿದಂತೆ ಎಲೀಷನು ನಾವು ಒಂದು ರೀತಿಯಲ್ಲಿ ನಾವು ಎಕ್ಸಾಂಪಲ್, ಒಂದು ಮೆಟಫರ್ ಆಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಅದು ಕ್ರಿಯಾ ರೂಪದಲ್ಲಿ ನಾವು ನೋಡುವುದಾದ್ರೆ ಇಟ್ ಈಸ್ ಟೈಮ್ ದಟ್ ಏನಂತ ಹೇಳಿದ್ರೆ, ನಾವು ಕೂಡ ಯೇಸು ಸ್ವಾಮಿ ಪರಲೋಕಕ್ಕೆ ಏರುವ
ಏರು ಹೋಗಿರುವಾಗ ನಾವು ಆತನನ್ನೇ ನಾವು ದೃಷ್ಟಿಸಿ ನೋಡುವಾಗ, ಆತ್ಮದ ಮುಖಾಂತರವಾಗಿ, ಆತ್ಮಿಕ ಕಣ್ಣುಗಳಿಂದ, ವಾಕ್ಯದ ಮುಖಾಂತರವಾಗಿ ಅವರನ್ನ ದೃಷ್ಟಿಸಿ ನೋಡುವಾಗ ನಾವು ಕೂಡ 2ರಷ್ಟು ಭಾಗವನ್ನು ನಾವು ಆತ್ಮದಲ್ಲಿ ನಾವು ಹೊಂದಿಕೊಳ್ತೇವೆ, ಅಭಿಷೇಕದಲ್ಲಿ ನಾವು ಹೊಂದಿಕೊಳ್ತೇವೆ, 2ರಷ್ಟು ಪವಿತ್ರಾತ್ಮನ ನಾವು ಹೊಂದಿಕೊಳ್ತೇವೆ. ಈ ದಿನ ದೇವರು ನಮಗೆ ಪ್ರಾಮುಖ್ಯವಾಗಿ ಮಾತಾಡ್ತಿರೋದು ಏನಂತಂದ್ರೆ, ಯು ಹ್ಯಾವ್ ಟು ರಿಸೀವ್ ದ ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್, ಡಬಲ್ ಪೋರ್ಷನ್ ಆಫ್ ದ ಸ್ಪಿರಿಟ್ ಆಫ್ ಗಾಡ್. ಯಾಕೆ ಅಂತಂದ್ರೆ, ಟು ಮೇಕ್ ಯುವರ್ ವಾಕ್ ವಿತ್ ಗಾಡ್ ಡಬಲ್ ಎಂಬುದಾಗಿ. ಹಾಲೆಲೂಯ. ನಿನ್ನ ದೇವರೊಟ್ಟಿಗೆ ನಡಿಕೆಯನ್ನ ಏನ್ ಮಾಡ್ಬೇಕಂತ 2ರಷ್ಟು ನೀನು ಹೆಚ್ಚಿಸ್ಬೇಕಂತ. ಹಾಲೆಲೂಯ. ಯಾವತ್ತಿಗೂ ಕೂಡ ನಾವೇನ್ ಮಾಡ್ಬಾರ್ದಾಗಿತ್ತಂತೆ, ಎಲೀಷನು ಏನ್ ಮಾಡ್ದ, ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಚಾರವನ್ನ ಕೇಳುವಾಗ ಕೂಡ ಏನಾಯ್ತಂತೆ, ಎಲಿಯನ್ ಏನ್ ಹೇಳ್ತಾನೆ, ಅದು ದುರ್ಬಲವಾಗಿರುವಂತದ್ದು. ಅವನು ಎಷ್ಟು ದೊಡ್ಡದು ಕೇಳಿದ್ರು ಕೂಡ ದುರ್ಬಲವಾಗಿರುವಂತದ್ದು. ಆ ರೀತಿಯಲ್ಲಿ ನಾವು ದೇವರ ಒಟ್ಟಿಗೆ ನಾವು ಏನೇ ಕೇಳಿಕೊಂಡ್ರ ಇಟ್ ಈಸ್ ಕೈಂಡ್ ಆಫ್ ವೆರಿ ಸ್ಮಾಲ್. ಹಾಲೆಲೂಯ. ಹಾಗಾಗಿ ಇಟ್ ಈಸ್ ಏನಂತ ನಮ್ಮ ಮೇಲೆ ಇದೆ, ನೀನು ಎಷ್ಟು ದೇವರಿಂದ ಉಪಯೋಗವಾಗ್ತೀಯ, ಎಷ್ಟು ದೇವರಿಂದ ಕೇಳಿಕೊಳ್ತೀಯ, ಎಷ್ಟು ದೇವರಿಂದ ನೀನು ಹೊಂದಿಕೊಳ್ತೀಯ ಎಂಬುದಾಗಿ. ಹಾಲೆಲೂಯ. ಹಾಲೆಲೂಯ. ಏನಾಗಿದೆ, ಇಜಬೆಲಳು ಏನ್ ಮಾಡಿದಂತೆ, ಎಲ್ಲಾ ಪ್ರವಾದಿಗಳನ್ನ ಸಾಯಿಸುವಂತ ಸಂದರ್ಭದಲ್ಲಿ ಎಲಿಯನು ಉಳ್ಕೊಂಡಿದ್ದ. ಎಲಿಯನು ಪವರ್ಫುಲ್ ಆಗಿ ಯೂಸ್ ಆದ. ಇವತ್ತಿಗೂ ಕೂಡ ಅನೇಕ ಒಂದು ಕ್ಷೇತ್ರಗಳಲ್ಲಿ ಏನಾಗಿದೆ ಅಂತ ಹೇಳ್ಬೋದು, ಒಂದು ರೀತಿಯಲ್ಲಿ ಒಂದು ಶೋಧನೆಗಳಿರುವಾಗ, ಒಂದು ರೀತಿಯಲ್ಲಿ ಹಿಂಸೆಗಳಿರುವಾಗ, ಸೇವಕರಿಗಾಗಿರ್ಬೋದು, ವಿಶ್ವಾಸಿಗಳಿಗಾಗಿ. ಆದರೆ ನಾನು ಹೇಳ್ತಾ ಇದ್ದೇನೆ, ಇವತ್ತಿಗೆ ಕೂಡ ದೇವರ ಪ್ರವಾದಿಗಳು, ದೇವರ ಸೇವಕರು ನಿಂತುಕೊಂಡಿರುವಾಗ ನಾನು ಹೇಳ್ತೇನೆ, ಎಷ್ಟೇ ಇಜಬೆಳಲು ಬಂದ್ರೂ ಕೂಡ ಅವರ ಒಂದು ಟೈಮ್ ಇದೆ ದೇವರು ಎಂಡ್ ಮಾಡುವುದಕ್ಕಾಗಿ. ಆದ್ರೆ ನಮಗೇನಿದೆ ಅಂತೆ, ಡಬಲ್ ಅನಾಯಿಂಟಿಂಗ್ ಇದೆ, ಡಬಲ್ ಪೋರ್ಷನ್ ಇದೆ ಅಂತ. ಹಾಲಲ್ಲೂ ಇಜಬೆಳಲು ಹೇಗೆ ಸತ್ತು ಹೋಗ್ತಾಳೆ, ಆದ್ರೆ ಎಲಿಯನು ಪರಲೋಕಕ್ಕೆ ಏರಿ ಹೋಗ್ತಾರೆ. ಆದ್ರೆ ಎಲಿಯನ ಕೆಲಸ ಮುಗ್ದಿಲ್ಲ. ಎಲಿಯನು ಏನಂತೆ, 2 ಆತ್ಮವನ್ನ ತನ್ನ ಸೇವಕರಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಹಾಲೆಲೂಯ. ಈ ದಿನ ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಕೂಡ 2ರಷ್ಟು ಆತ್ಮವನ್ನ ನಾವು ಹೊಂದಿಕೊಂಡಿದ್ದೇವೆ. ಹಾಲೆಲೂಯ. 2ರಷ್ಟು ಆತ್ಮವನ್ನ ನಾವು ಹೆಚ್ಚಾಗಿ ಹೊಂದಿಕೊಳ್ಳಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಒಳಗಡೆ ಅಷ್ಟೇ ದಾಹ ಇರಬೇಕು, ಅಷ್ಟೇ ಒಂದು ವಾಕ್ಯದ ಕುರಿತಾಗಿ ನಮಗೆ ಜ್ಞಾನ ಇರ್ಬೇಕಂತೆ. ಹಾಲೆಲೂಯ. ಹಾಲೆಲೂಯ. ಎಲೀಷನ್ ಏನ್ ಮಾಡಿಲ್ಲ, ಎಲಿಯನಿಗೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿಲ್ಲ, ನಾನೇ ನಿನ್ ಜೊತೆಗೆ ಬರ್ತೇನೆ, ನಾನ್ ನಿನ್ನ ಬಿಡೋದೇ ಇಲ್ಲ, ನಾನು ನಿನ್ ಜೊತೆನೆ ಇರ್ತೇನೆ. ಅವ್ರನ್ನೇನಾಗಿಲ್ಲ ಅಂತೆ, ಎಲಿಯನನ್ನ ಬಿಟ್ಟೇ ಇಲ್ಲ. ಹಾಗಾಗಿ ಸುಂಟ್ರ ಗಾಳಿ ಮುಖಾಂತರ ಅವ್ರು ಏರಿ ಹೋದ್ರು, ರಥಾಶ್ವಗಳು ಬಂದು ಅವ್ರನ್ನ ಇಬ್ಬರನ್ನು ವಿಗಡಿಸಿತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈ ದಿನ ಈ ವಾಕ್ಯಗಳನ್ನ ನಾವು ಕೇಳುವಾಗ, ಎಲಿಯನು ಹೋದ ಮೇಲೆ ಎಲೀಷನ ಜೀವಿತ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅಂತ. ಹಾಲಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಫೆಟ್, ಒನ್ ಆಫ್ ದ ಪವರ್ಫುಲ್ ಪ್ರಾಫೆಟ್ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಅನೇಕ ಒಂದು ಕ್ಷೇತ್ರಗಳಲ್ಲಿ ಎಲೀಷನು ಮಾಡಿದಂಥ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯ. ಹಾಲೆಲೂಯ. ಅನೇಕ ಒಂದು ಕ್ಷೇತ್ರಗಳಲ್ಲಿ ಏನ್ ಮಾಡ್ತಾರಂತೆ, ಅರಸರಿಗೆ ಜಯ ಕೊಡುವಂಥದ್ದು ಇರ್ಬೋದು, ಇಸ್ರಾಯೇಲ್ ಜನರಲ್ಲಿ ಅನೇಕ ಒಂದು ಏನಂತ ಹೇಳ್ಬೋದು, ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಿರ್ಬೋದು, ನಾಮನನ ಕುಷ್ಠರೋಗವನ್ನು ವಾಸಿ ಮಾಡುವಂಥದ್ದಿರ್ಬೋದು. ಮತ್ತೇನಾಗಿತ್ತು, ಒಂದು ಸಾರಿ ಕೊಡಲಿ ನೀರಿನಲ್ಲಿ ಬೀಳುವಾಗ ಅದೇ ಸ್ಥಳದಲ್ಲಿ ಒಂದು ಕೋಲನ್ನು ಹಾಕಿ ಕೊಡಲಿನ ಮೇಲೆ ತರಿಸಿದಂತ ಇರ್ಬೋದು. ಮತ್ತು ಶೂನ್ಯಮಳ ಮಗನು ಸತ್ತು ಹೋದಾಗ ಮಗನನ್ನ ಬದುಕಿಸಿದಿರ್ಬೋದು. ಮತ್ತು ಶೂನ್ಯಮಳೆ ಮಕ್ಕಳಿಲ್ದಿರುವಾಗ ಬರೋ ವರ್ಷ ನಿನಗೆ ಇಷ್ಟಕ್ಕೆ ಮಗು ಆಗ್ತದೆ ಅನ್ನುವಂಥದ್ದು ಇರ್ಬೋದು. ಎಲೀಷನು ಮಾಡಿದಂತ ಎಷ್ಟೋ ಅದ್ಭುತಗಳು. ಮತ್ತೇನಂತ ಹೇಳ್ಬೋದು, ಅರಾಮ್ಯರ ಶತಾಧಿಪತಿಗೆ ತಿಳಿಸ್ಕೊಡ್ತಾರೆ, ನೆಕ್ಸ್ಟ್ ನೀನು ಅರಸನಾಗ್ತೀಯ, ನೀನ್ ಎಷ್ಟು ಒಂದು ಕ್ರೂರವಾಗಿರುವಂತ ಕೆಲಸಗಳು ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳುವುದನ್ನು, ಅನೇಕ ಒಂದು ವಿಚಾರಗಳನ್ನ ಎಲೀಷನು ಆತ್ಮದಲ್ಲಿ ಹೊಂದಿಕೊಂಡಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಈಗ ಈ ದಿನ ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್ ಅಂದ್ರೆ ಅಷ್ಟಕ್ಕೆ ಮುಗಿಯುತ್ತಿಲ್ಲ. ಡಬಲ್ ಪೋರ್ಷನ್ ಆಫ್ ಅನಾಯಿಂಟಿಂಗ್ ಅಂತಂದ್ರೆ ಯು ಆಲ್ಸೋ ನೀಡ್ ಟು ಇನ್ಕ್ರೀಸ್ ಇನ್ ದ ಸ್ಪಿರಿಟ್. ಹಾಲೆಲೂಯ. ಆತ್ಮದಲ್ಲಿ ನೀವೇನಾಗ್ಬೇಕಂತೆ, ವೃದ್ಧಿ ಆಗಬೇಕು. ಅಭಿಷೇಕದಲ್ಲಿ ನೀವು ವೃದ್ಧಿ ಆಗಬೇಕು. ನೀವು ಆತ್ಮದಲ್ಲಿ, ಅಭಿಷೇಕದಲ್ಲಿ ನೀವು ವೃದ್ಧಿ ಆಗುವಾಗ ನೀವು ದೇವರ ಬಲದಲ್ಲಿ ನೀವು ವೃದ್ಧಿ ಆಗ್ತೀರಾ. ನೀವು ದೇವರ ಬಲದಲ್ಲಿ ವೃದ್ಧಿ ಆಗುವಾಗ ನೀವು ದೇವರಿಂದ ಬಲವಾಗಿ ನೀವು ಉಪಯೋಗವಾಗ್ತೀರಾ. ಹಾಲೆಲೂಯ. ಹಾಲೆಲೂಯ. ಈ ದಿನ ಈ ವಾಕ್ಯವನ್ನ ನಾನು ಮುಗಿಸಿಕೊಳ್ಳುವಂತ ಸಮಯ ಬಂದಿರುವಾಗ, ಅನಾಯಿಂಟಿಂಗ್ ಅಲ್ಲಿ ನಾವು ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ. ನೋಡ್ರಿ, ಅಭಿಷೇಕ ನಮ್ಗೆ ಎಲ್ಲಾ ರೀತಿಯಾದಂಥ ವಿಚಾರಗಳನ್ನ ಕಲಿಸಿಕೊಡುವಂತ ಸಾಮರ್ಥ್ಯ ಇದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ನಿಮ್ಗೆ ಜ್ಞಾನ ಬೇಕಾ, ನಿಮ್ಗೆ ತಿಳುವಳಿಕೆ ಬೇಕಾ, ಅಭಿಷೇಕ ನಿಮ್ಮ ಮಾರ್ಗದರ್ಶನವನ್ನ ತೋರಿಸ್ತದೆ. ಹಾಲೆಲೂಯ. ಸತ್ಯವೇದದಲ್ಲಿ ಹೇಳ್ತದೆ, ದ ಅನಾಯಿಂಟಿಂಗ್ ವಿಲ್ ಟೀಚ್ ಯು ಎಂಬುದಾಗಿ. ಹಾಲೆಲೂಯ. ವಾಕ್ಯವನ್ನು ಓದ್ಕೊಳ್ಳೋಣ. 1 ಯೋಹಾನ 2ನೇ ಅಧ್ಯಾಯ 27ನೇ ವಚನವನ್ನು ಓದ್ಕೊಳ್ಳೋಣ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮಗೆ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದೆ. ಆಮೇನ್. ಹಾಲೆಲೂಯ. ಆತನು ಮಾಡಿದ ಅಭಿಷೇಕವು ನಿಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ಉಪದೇಶ ಮಾಡುವಂಥದ್ದಾಗಿದೆ ಅಂತ. ಹಾಲೆಲೂಯ. ದ ಅನಾಯಿಂಟಿಂಗ್ ವಿಲ್ ಟೀಚ್ ಯು. ಈ ರೀತಿಯಲ್ಲಿ ನಿಮ್ಮ ಮೇಲೆ ಅಭಿಷೇಕ ಇರುವಾಗ ನಿಮಗೆ ಬೇಕಾಗಿರುವಂಥ ವಿಚಾರಗಳನ್ನ, ಜ್ಞಾನಗಳನ್ನ, ಅಭಿಷೇಕ ನಿಮಗೆ ಪವಿತ್ರ ಆತ್ಮನ ಮುಖಾಂತರವಾಗಿ ನೀವು ಇರುವಂಥ ಸ್ಥಳಗಳಲ್ಲಿ, ಇರುವಂಥ ಪರಿಸ್ಥಿತಿಗಳಲ್ಲಿ ನಿಮಗೆ ಟೀಚ್ ಮಾಡ್ತದೆ. ಹಾಲೆಲೂಯ. ನೀವು ಅನ್ಕೊಳ್ಬಿಡ್ರಿ, ನನಗೆ ಯಾರು ಇಲ್ಲ, ನಾನು ಯಾರಿಗೆ ಕೇಳಲಿ, ಯಾರಿಗೆ ಮಾಡಲಿ, ಅದು ಅನಾಯಿಂಟಿಂಗ್ ವಿಲ್ ಟೀಚ್ ಯು. ಹಾಲೆಲೂಯ. ಹಾಗಾಗಿ ನೋಡ್ರಿ, ಅನಾಯಿಂಟಿಂಗ್ ಆಗಿ ನಾವು ಈ ಒಂದು ತಿಂಗಳು ಪೂರ್ತಿ ನಾವು ಕಲಿತಿರುವಾಗ ಇನ್ಕ್ರೀಸ್ ಇನ್ ಯುವರ್ ಅನಾಯಿಂಟಿಂಗ್.
because the anointing itself will make your path smoother with God. ಹಾಲೆಲೂಯ. ನಿಮ್ಮ ಒಂದು ದೇವರೊಟ್ಟಿಗೆ ನಿಮ್ಮ ಒಂದು ನಡೆಯನ್ನ ಸ್ಮೂತ್ ಆಗಿ ಮಾಡ್ತದೆ ಎಂಬುದಾಗಿ. ಹಾಲೆಲೂಯ. ಅಭಿಷೇಕ ನಮ್ಮಲ್ಲಿ ಇರುವಾಗ ನಮ್ಮಲ್ಲಿ ಇರ್ತಕ್ಕಂಥ ಬೆಂಕಿ ಆರಕ್ಕೆ ಬಿಡೋದಿಲ್ಲ ಅಂತ. ಏನಂತೆ 5-10 ಕಣಿಕೆಯಲ್ಲಿ ಏನಾಗಿದೆ ಅಂತ 5 ಕಣಿಕೆಯರು ಎಣ್ಣೆ ತಂದಿದ್ರು, 5 ಕಣಿಕೆಯರು ತಂದಿರಲ್ಲ. ಆ ರೀತಿಯಲ್ಲಿ ಎಣ್ಣೆ ಯಾವಾಗೂ ಇರ್ಬೇಕಂದ್ರೆ ಏನಾಗಿ ಇರ್ಬೇಕಂತೆ, ಅಭಿಷೇಕದಲ್ಲಿ ಯಾವಾಗ ಇರ್ಬೇಕಂತೆ. ಅಭಿಷೇಕದಲ್ಲಿ ಇರುವಾಗ ನಮ್ಮ ದೀಪ ಉರಿತಾ ಇದ್ದಂತೆ. ಯಾವಾಗ ದೀಪ ಉರಿತಾ ಇದೆ ಬೆಳಕಿರ್ತದೆ, ಯಾವಾಗ ಬೆಳಕಿರ್ತದೆ ಮಾರ್ಗವಿರ್ತದೆ ನಾವು ಯಾವ ಕಡೆ ಹೋಗ್ಬೇಕೆಂಬುದಾಗಿ. ಯಾವಾಗ ನಮ್ಮ ದೀಪದಲ್ಲಿ ಎಣ್ಣೆ ಇರ್ತದೆ, ಯೇಸು ಸ್ವಾಮಿ ಬರುವಾಗ ನಾವು ಸಿದ್ಧರಾಗಿದ್ದೇವೆ ಎಂಬುದಾಗಿ ಅದು ತೋರಿಸಿಕೊಡ್ತದಂತೆ. ಹಾಗಾಗಿ ಅಭಿಷೇಕ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಅಭಿಷೇಕ ನಮ್ಗೆ ಟೀಚ್ ಮಾಡ್ತದೆ, ಅಭಿಷೇಕ ನಮಗೆ ಏನು ಮಾಡ್ತದಂತೆ, ಅದು ಎಣ್ಣೆಯಾಗಿ ಕಾರ್ಯ ಮಾಡ್ತದೆ. ಅಭಿಷೇಕ ನಮ್ಗೆ ಪ್ರೊಟೆಕ್ಟ್ ಮಾಡ್ತದೆ, ಅಭಿಷೇಕ ನಮ್ಮನ್ನ ಏನ್ ಮಾಡ್ತದಂತೆ, ಎಲ್ಲಾ ಒಂದು ಸಂದರ್ಭದಲ್ಲಿ ನಮ್ಮನ್ನ ಸೆಕ್ಯೂರ್ ಆಗಿ ಇರ್ತದಂತೆ. ಹಾಲೆಲೂಯ, ಹಾಲೆಲೂಯ. ಅಭಿಷೇಕ ನಮ್ಮ ಕೊರತೆಗಳನ್ನ ಕೂಡ ನೀಗಿಸ್ತದೆ. ಅಭಿಷೇಕ ನಮಗೆ ಬೇಕಾಗಿರುವಂತ ವಿಚಾರಗಳನ್ನ ಕೊಡ್ತದೆ. ಅಭಿಷೇಕ ನಮ್ಮ ಏನಂತ ಹೇಳ್ಬೋದು, ಕಳೆದು ಹೋಗಿರುವಂತ ವಿಚಾರಗಳನ್ನ ಮತ್ತೆ ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬರುವಂತೆ ಮಾಡ್ತದೆ. ಅಭಿಷೇಕ ದೇವರ ಶಕ್ತಿಯನ್ನು ಆಕರ್ಷಣೆ ಮಾಡ್ತದೆ, ದೇವರ ಶಕ್ತಿಯನ್ನ ನಮ್ಮ ಜೀವಿತದಲ್ಲಿ ಪುಲ್ ಮಾಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯ. ಹಾಗಾಗಿ ಒಂದು ದಿನ ಅಭಿಷೇಕದಲ್ಲಿ ನಾವು ಈ ವಾಕ್ಯವನ್ನ ನಾವು ಕಲಿತಿರುವಾಗ ಈ ವಾಕ್ಯವನ್ನ ಭಾಗದಲ್ಲಿ ನಾವು ಏನ್ ಮಾಡ್ಬೇಕಂತ ನಾವು ಧ್ಯಾನ ಮಾಡ್ಬೇಕಾಗಿದೆ. ಅಭಿಷೇಕದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ ಅಂತೆ, 2 ಪಾಲರಷ್ಟು ಇನ್ನ ಹೆಚ್ಚಾಗಿ ನಾವು ಮುಂದೆ ಹೋಗ್ಬೇಕಾಗಿದೆ. ಹಾಲೆಲೂಯ. ಈ ದಿನ ನಾವು ವಾಕ್ಯವನ್ನ ಕೇಳಿದ್ರೆ, ಎಲಿಯನು ಮೇಲೆ ಹೋದಾಗ ಎಲಿಷನು ಹೇಗೆ ಡಬಲ್ ಪೋರ್ಷನ್ ತೆಗೆದುಕೊಂಡ್ರು, ಯೇಸು ಸ್ವಾಮಿ ಮೇಲೆ ಹೋದಾಗ ನಾವು ಕೂಡ ಡಬಲ್ ಪೋರ್ಷನ್ ಅನ್ನ ನಾವು ತೆಗೆದುಕೊಳ್ಳುವಂತಹವರಾಗಿದ್ದೇವೆ. ಅದಕ್ಕಾಗಿ ನಾವು ತವಕ ಪಡಬೇಕಾಗಿದೆ. ಹಾಲೆಲೂಯ. ನಾನು ನಂಬ್ತೇನೆ ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವು ಇರುವಂತಹ ಸ್ಥಳಗಳು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ ಸ್ವಾಮಿ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ಕರ್ತೇನೆ ಅಪ್ಪ ದೇವರೇ. ಅಪ್ಪ 2ರಷ್ಟು ಅಭಿಷೇಕದ ಕುರಿತಾಗಿ ನೀವು ತಿಳಿಸ್ಕೊಟ್ಟಿದ್ದೀರಾ ಅಪ್ಪ ದೇವರೇ. ಹೌದು ಅಪ್ಪ, ಈ ಅಭಿಷೇಕದಲ್ಲಿ ನಾವು ವೃದ್ಧಿ ಆಗುತ್ತಾ ದೇವರೇ ಸ್ವಾಮಿ ಅಪ್ಪ ಕರ್ತನೆ ಸ್ವಾಮಿ, ಪವಿತ್ರಾತ್ಮನಿಂದ ಸ್ವಾಮಿ ನಾವು ಭರಿತರಾಗಿ ದೇವರೇ ಅಪ್ಪ ನಿನಗಾಗಿ ದೇವರೇ ಸ್ವಾಮಿ, ಹೇಗೆ ಅಪ್ಪ ಈ ಸೇವಕರು ದೇವರು ಉಪಯೋಗವಾಗಿದ್ದಾರೋ ಈ ಒಂದು ಜನರೇಷನ್ ಅಲ್ಲಿ ದೇವರೇ ಸ್ವಾಮಿ ಅಪ್ಪ ಅನೇಕ ಎಲಿಯ ಮತ್ತು ಎಲಿಶಾ ಅಪ್ಪ ದೇವರೇ ಈ ಒಂದು ಸಂದರ್ಭಗಳಲ್ಲಿ ಪ್ರವಾದಿಗಳಾಗಿ ಹುಟ್ಟುಕೊಳ್ಳಲಿ ಅಪ್ಪ. ಅವರು ಸ್ವಾಮಿ 2ರಷ್ಟು ಆತ್ಮದ ಒಂದು ಸ್ವಾಮಿ ಬಲವನ್ನು ಸ್ವೀಕರಿಸಿ ದೇವರೇ ಸ್ವಾಮಿ ಅನೇಕ ಜನರನ್ನು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಒಂದು ಸಮಯ ಕೊಡೋದಕ್ಕಾಗಿ ಸ್ತೋತ್ರ. ಯಾರ್ಯಾರು ವಾಕ್ಯ ಭಾಗವನ್ನು ನೋಡಿದಾರೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ದೇವರೇ, ಆಮೆನ್.